ಹಕ್ಕಿಯ ಶೋಕವ ನೋಡಿದ ಮುನಿಯಲಿ ತುಳುಕಿತು ಕರುಣೆಯ ವರತೆ. ಜೀವದ ಪಾಡೆ ಹಾಡುಗಳಾಗಿ ಹರಿಯಿತು ಕಾವ್ಯದ ಸರಿತೆ. ಮಣ್ಣಲಿ ಚಿನ್ನವು ಬೆರೆತಾ ತೆರದಲ್ಲಿ ಬದುಕಲಿ ಅಡಗಿದೆ ದೈವಿಕತೆ. ಜೀವನ ಸಾರವ ಅರಿಯಲು ಎಂದೆ ವಾಲ್ಮೀಕಿ ಬರೆದನು ರಾಮಕಥೆ. ವಾಲ್ಮೀಕಿ ಬರೆದನು ರಾಮಕಥೆ. ಇದು ಒಬ್ಬ ರಾಮನ ಕಥೆ ಅನ್ಕೊಂಡ್ರಾ? ಇದು ಹಲವು ರಾಮರ ರಾಮಾಯಣ. ಬಾಲಕ ರಾಮ ಜಾನಕಿ ರಾಮ, ಹನುಮನ ಎದೆಯಲಿ ಸೀತಾರಾಮ. ಬಿಲ್ಲನು ಮುರಿದ ಶಕ್ತಿಯ ರಾಮ, ಶಬರಿಯ ಕಣ್ಣಲಿ ಭಕ್ತಿಯ ರಾಮ. ಬಾಲಕ ರಾಮ ಜಾನಕಿ ರಾಮ, ಹನುಮನ ಎದೆಯಲಿ ಸೀತಾರಾಮ. ಬಿಲ್ಲನು ಮುರಿದ ಶಕ್ತಿಯ ರಾಮ, ಶಬರಿಯ ಕಣ್ಣಲಿ ಭಕ್ತಿಯ ರಾಮ. ಅಹಲ್ಯೆಗೊಲಿದ ಮುಕ್ತಿಯ ರಾಮ, ಸೀತೆಯ ನಗಲಿದ ಶೋಕದ ರಾಮ. ರಾವಣ ವಧೆಯ ಶಿಕ್ಷಕ ರಾಮ, ರಾವಣ ವಧೆಯ ಶಿಕ್ಷಕ ರಾಮ. ದೀನರ ಪಾಲಿನ ಪುರುಷೋತ್ತಮ, ಅಹಲ್ಯೆಗೊಲಿದ ಮುಕ್ತಿಯ ರಾಮ, ಸೀತೆಯ ನಗಲಿದ ಶೋಕದ ರಾಮ. ರಾವಣ ವಧೆಯ ಶಿಕ್ಷಕ ರಾಮ, ದೀನರ ಪಾಲಿನ ಪುರುಷೋತ್ತಮ. ನಮ್ಮಯ ರಾಮ ನಿಮ್ಮಯ ರಾಮ, ಸೇರಿಯೇ ಆಗಿದೆ ರಾಮಾಯಣ. ನಮ್ಮಯ ರಾಮ ನಿಮ್ಮಯ ರಾಮ, ಸೇರಿಯೇ ಆಗಿದೆ ರಾಮಾಯಣ. ರಾಮಾಯಣ 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 ರಾಮಾಯಣ. ನೀವು ತಾಟಕಿ ಸಂಹಾರದವರೆಗೆ ಕತೆ ಕೇಳಿದ್ರಿ ಅಲ್ವಾ? ಹಾಗಾದರೆ ಮುಂದೇನಾಯ್ತು ಅಂತ ನೋಡೋಣವಾ? ವಿಶ್ವಾಮಿತ್ರ ಋಷಿಗಳು ಯಜ್ಞ ಮುಗಿಸ್ಕೊಂಡು ರಾಮ ಮತ್ತೆ ಲಕ್ಷ್ಮಣರ ಕರ್ಕೊಂಡು ಮಿಥಿಲೆ ಕಡೆ ಹೋಗ್ತಾರೆ. ದಾರಿಲಿ ಹೋಗ್ಬೇಕಾದ್ರೆ ಸುಂದರವಾದ ಆಶ್ರಮ ಕಾಣುತ್ತೆ. ಆದ್ರೆ ಅಲ್ಲಿ ಯಾವ ಋಷಿಗಳು ಕಾಣಿಸೋದಿಲ್ಲ. ಆಗ ರಾಮ ಕುತೂಹಲದಿಂದ ಗುರುಗಳ ಹತ್ರ, ಇಷ್ಟು ಸುಂದರವಾಗಿರೋ ಆಶ್ರಮದಲ್ಲಿ ಯಾಕೆ ಯಾರೂ ಇಲ್ಲ ಅಂತ ಕೇಳ್ತಾನೆ. ಆಗ ಗುರುಗಳು ಈ ಆಶ್ರಮದ ಕಥೆಯನ್ನ ಹೇಳ್ತಾರೆ. ಇದು ಗೌತಮ ಮಹರ್ಷಿಗಳ ಆಶ್ರಮ. ಇಲ್ಲಿ ಅವರ ಪತ್ನಿ ಅಹಲ್ಯೆ ಇದ್ದಾಳೆ. ಆದರೆ ಅವಳು ಯಾರಿಗೂ ಕಾಣೋದಿಲ್ಲ. ಹೀಗೆ ಒಂದ್ಸಲ ಗೌತಮ ಮುನಿಯ ವೇಷದಲ್ಲಿ ಇಂದ್ರ ಅಲ್ಲಿಗೆ ಬಂದಿರ್ತಾನೆ. ಆದರೆ ಅವಳಿಗೆ ಅದು ಇಂದ್ರ ಅಂತ ಗೊತ್ತಾಗದೆ ತನ್ನ ಪತಿ ಅಂತ ತಿಳ್ಕೊಂಡು ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಇದನ್ನು ನೋಡಿದ ಮುನಿಗಳಿಗೆ ಕೋಪ ಬಂದು, ನೀನು ಕಲ್ಲಾಗಿರು ಅಂತ ಶಾಪ ಕೊಡ್ತಾರೆ. ಆದ್ರೆ ಅಹಲ್ಯೆ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆಗ ಅಹಲ್ಯೆ, ಅಯ್ಯೋ ನನಗೆ ಈ ಶಾಪದಿಂದ ಮುಕ್ತಿ ಹೇಗೆ ಅಂತ ಕೇಳಿದಾಗ, ಮುಂದೆ ತ್ರೇತಾಯುಗದಲ್ಲಿ ರಾಮ ಇಲ್ಲಿಗೆ ಬರ್ತಾನೆ. ರಾಮ ಆಶ್ರಮಕ್ಕೆ ಬಂದ ಕೂಡಲೇ ನೀನು ನಿಜರೂಪಕ್ಕೆ ಬರ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರಾಮ ಆಶ್ರಮಕ್ಕೆ ಹೋದ ಕೂಡಲೇ ಅಹಲ್ಯೆ ಮೊದಲಿನಂತಾಗ್ತಾಳೆ. ಅದೇ ಸಮಯಕ್ಕೆ ಗೌತಮ ಮುನಿಗಳು ಅಲ್ಲಿಂದ ಬಂದರು. ಇಬ್ಬರು ರಾಮನ ಮಹಿಮೆನ ಕೊಂಡಾಡಿದರು. Join